ಎಲ್ರಿಗೂ ನಮಸ್ಕಾರ. ಇವತ್ತು ನಿಜ ಹೇಳಬೇಕಂದ್ರೆ ಎಲ್ಲರ ಕಡೆ ಟ್ಯಾಲೆಂಟ್ ಇದೆ, ಸ್ಕಿಲ್ಸ್ ಇದೆ, ಹಾರ್ಡ್ ವರ್ಕ್ ಕೂಡ ಮಾಡ್ತಾರೆ. ಆದರೆ ಎಷ್ಟೋ ಜನಕ್ಕೆ ಇಂಟರ್ವ್ಯೂ ಕಾಲ್ ಬರೋದಿಲ್ಲ. ಯಾಕೆ ಗೊತ್ತಾ? ಬಹಳ ಬಾರಿ ಪ್ರಾಬ್ಲಮ್ ನಮ್ಮ ರೆಸ್ಯೂಮಲ್ಲಿ ಇರುತ್ತೆ. ಸೊ ನಾನು ಒಬ್ಬ ಎಚ್ ಆರ್ ಆಗಿ ಕೆಲಸ ಮಾಡಿದ ಅನುಭವದಿಂದ ಹೇಳಬೇಕಂದ್ರೆ, ಒಂದು ರೆಸ್ಯೂಮೆ ಓಪನ್ ಮಾಡಿದಾಗ ಎಚ್ ಆರ್ಗೆ 6 ರಿಂದ 10 ಸೆಕೆಂಡ್ಸ್ ಮಾತ್ರ ನಮಗೆ ಸಮಯ ಇರುತ್ತೆ. ಸೊ ಆ 10 ಸೆಕೆಂಡ್ನಲ್ಲಿ ಕ್ಲಾರಿಟಿ ಸಿಗಲಿಲ್ಲ ಹೋದರೆ ಅದು ನಿಮ್ಮ ನಿಮ್ಮ ರೆಸ್ಯೂಮೇನ ನಾವು ರಿಜೆಕ್ಟ್ ಮಾಡ್ತೀವಿ. ಸೊ ಅದಕ್ಕಾಗಿ ಒಂದು ಬೇಸಿಕ್ ಟಿಪ್ಸ್, ಪ್ರೊಫೆಷ್ನಲ್ ಲೆವೆಲ್ಗೆ ರೆಸ್ಯೂಮೆ ಹೇಗಿರಬೇಕು, ಅದರ ಫೌಂಡೇಶನ್ ಹೇಗಿರಬೇಕಂತ ತಿಳ್ಕೊಳ್ಳೋಣ. ರೆಸ್ಯೂಮೆ ನಿಮ್ಮ ಬಯೋಡಾಟಾ ಅಲ್ಲ. ಅದು ಯಾವುದೋ ಒಂದು ಮ್ಯಾರೇಜ್ಗೋ ಯಾವುದೋ ಒಂದು ಹುಡುಗನ ನೋಡೋಕೆ ಕೊಡುವಂಥದ್ದಲ್ಲ. ರೆಸ್ಯೂಮೆ ನಿಮ್ಮ ಮಾರ್ಕೆಟಿಂಗ್ ಡಾಕ್ಯುಮೆಂಟ್. ಸೊ ಕಂಪ್ನಿಗೆ ನೀವು ಏನು ವ್ಯಾಲ್ಯೂ ಕೊಡ್ಬೋದು ಅನ್ನೋದನ್ನು ಪ್ರೂವ್ ಮಾಡುವಂಥ ಒಂದು ಟೂಲ್ ಅಂತ ಹೇಳ್ಬೋದು. ಸೊ ಇಂಟರ್ವ್ಯೂ ಕಾಲ್ ಬರಬೇಕಾದ್ರೆ ರೆಸ್ಯೂಮೆ ಸ್ಟ್ರಾಂಗ್ ಆಗಿರಬೇಕು. ಸೊ ಟ್ರೀಟ್ ಯುವರ್ ರೆಸ್ಯೂಮೆ ಲೈಕ್ ಯುವರ್ ಓನ್ ಬ್ರ್ಯಾಂಡ್. ಸೊ ರೆಸ್ಯೂಮೆ ಲೆಂತ್ ಫ್ರೆಷರ್ಸ್ಗೆ ಬೇಕಾಗಿರೋದು 1 ಪೇಜ್ ಸಾಕು. ಎಕ್ಸ್ಪೀರಿಯನ್ಸ್ ಇದ್ದವ್ರಿಗೆ ಮ್ಯಾಕ್ಸಿಮಮ್ 2 ಪೇಜಸ್ ಸಾಕು. ಸೊ 3 to 4 ಪೇಜಸ್ ಅಂತ ರೆಸ್ಯೂಮೆ ಅನ್ನೆಸೆಸರಿ ಬೇಡ. ಎಚ್ ಆರ್ಗೆ ನಾವೆಲ್ ಓದುವಂಥ ಸಮಯ ಇಲ್ಲ. ಸೊ ಕ್ಲಾರಿಟಿ, ಶಾರ್ಟ್, ಇಂಪ್ಯಾಕ್ಟ್ಫುಲ್ ಇರಬೇಕಾಗಿರುವಂಥದ್ದು ನೀವು ಮೈಂಡ್ನಲ್ಲಿ ಇಟ್ಕೊಳ್ಳಿ. ಸೊ ರಿಮೆಂಬರ್, ಮೋರ್ ಕಂಟೆಂಟ್ ಮೋರ್ ಕನ್ಫ್ಯೂಷನ್. ಸೊ ಪ್ರಾಪರ್ ಸ್ಟ್ರಕ್ಚರ್, ರೆಸ್ಯೂಮೆ ರ್ಯಾಂಡಮ್ ಆಗಿರಬಾರ್ದು, ಕರೆಕ್ಟ್ ಆರ್ಡ್ರಲ್ಲಿ ಇರಬೇಕು. ಎಕ್ಸಾಂಪಲ್ ಹೇಳಬೇಕಂದ್ರೆ ನೇಮ್ ಆ್ಯಂಡ್ ಕಾಂಟ್ಯಾಕ್ಟ್ ಡೀಟೇಲ್ಸ್, ಪ್ರೊಫೆಷ್ನಲ್ ಸಮರಿ, ಕೀ ಸ್ಕಿಲ್ಸ್ ಆ್ಯಂಡ್ ಅಗೇನ್ ವಾಟ್ ಎಲ್ಸ್, ವರ್ಕ್ ಎಕ್ಸ್ಪೀರಿಯನ್ಸ್, ಎಜುಕೇಷನ್ಸ್, ಸರ್ಟಿಫಿಕೇಷನ್ಸ್, ಮತ್ತು ನಿಮ್ಮ ಪ್ರಾಜೆಕ್ಟ್ ಡೀಟೇಲ್ಸ್. ಎಕ್ಸ್ಪೀರಿಯನ್ಸ್ ಆಗಿದ್ದರೆ ನಿಮ್ಮ ಪ್ರಾಜೆಕ್ಟ್ ಡೀಟೇಲ್ಸ್ಗಳನ್ನೆಲ್ಲ ಅದರಲ್ಲಿ ಹಾಕಿ. ಸೊ ಯಾವಾಗಲೂ ನೇಮ್ ಟಾಪಲ್ಲಿ ಬೋಲ್ಡ್ ಆಗಿರಬೇಕು. ಇಮೇಲ್ ಪ್ರೊಫೆಷ್ನಲ್ ಲೆವೆಲ್ ಆಗಿರಬೇಕು. ಸೊ ಸ್ಮಾಲ್ ಡೀಟೇಲ್ಸ್ ಕರೆಕ್ಟ್ ಬಿಗ್ ಇಂಪ್ರೆಷನ್ ಅಂತ ಹೇಳ್ತಾರೆ. ಸೊ ಪ್ರೊಫೆಷ್ನಲ್ ಸಮರಿ ಅಂದರೆ ವೆರಿ ಇಂಪಾರ್ಟೆಂಟ್. ಎಚ್ ಆರ್ ಪ್ರೊಫೆಷನ್ ರೀಡ್ ಮಾಡುವ ಸೆಕ್ಷನ್ ಅದು ಕಾಮನ್ ಆಗಿರುತ್ತೆ. ಸೊ ನೀವು ಕಾಮನ್ ಆಗಿರುವಂಥ ಮಿಸ್ಟೇಕ್ಸನ್ನು ಏನು ಮಾಡ್ತೀರಂದರೆ, ಐ ಆಮ್ ಹಾರ್ಡ್ ವರ್ಕಿಂಗ್ ಆ್ಯಂಡ್ ಪ್ಯಾಷನೇಟ್, ಇಂಡಿವಿಜುವಲ್ ಸೀಕಿಂಗ್, ಚಾಲೆಂಜಿಂಗ್, ಅಪಾರ್ಚುನಿಟಿ. ಈ ಸೆಂಟೆನ್ಸ್ ಎಲ್ಲರಲ್ಲೂ ಇರುತ್ತೆ ಕಣ್ರಿ. ಸೊ ಇನ್ಸ್ಟೆಡ್ ಆಗಿ ನೀವೇನು ಬರಿಬೇಕಂದ್ರೆ ಸ್ಪೆಸಿಫಿಕ್ ಆಗಿ ಬರಿ. ಎಕ್ಸಾಂಪಲ್, ಐ ಹ್ಯಾವ್ 8+ years ಎಕ್ಸ್ಪೀರಿಯನ್ಸ್ ಇನ್ .NET ಡೆವಲಪರ್ ಆರ್ ಎಚ್ ಆರ್, ಅಂದರೆ ಸ್ಪೆಷಲೈಸಿಂಗ್ ಇನ್ IT ಹೈರಿಂಗ್ ಆ್ಯಂಡ್ ಸ್ಟೇಕ್ ಹೋಲ್ಡರ್ಸ್ ಮ್ಯಾನೇಜ್ಮೆಂಟ್. ಹೂ ಯು ಆರ್, ಲೈಕ್ ಎಕ್ಸ್ಪೀರಿಯನ್ಸ್, ಹೌ ಮಚ್ ಯು ಹ್ಯಾವ್, ಸ್ಪೆಷಲೈಸೇಷನ್ ಏನಿರುತ್ತೆ ಅಂದರೆ 3 to 4 ಲೈನ್ಸಲ್ಲಿ ಸಾಕು. ಈಗ 4ನೇ ಸ್ಟೆಪ್ಸ್ ಹೇಳಬೇಕಂದ್ರೆ ಸ್ಕಿಲ್ ಸೆಕ್ಷನ್ ಆಗಿರುತ್ತೆ. ಸೊ ಪೀಪಲ್ ಓನ್ಲಿ ರೈಟ್ ಎವ್ರಿಥಿಂಗ್ ಲೈಕ್ MS ಆಫೀಸ್, ಇಂಟರ್ನೆಟ್ ಟೈಪಿಂಗ್, ರಿಲೆವೆಂಟ್ ಸ್ಕಿಲ್ಸ್, ಅದನ್ನೆಲ್ಲ ಅಷ್ಟು ಹಂಗೆ ಬರಿಬಾರ್ದು. ಏನಾಗಬೇಕಂದ್ರೆ ಜಾಬ್ ಡಿಸ್ಕ್ರಿಪ್ಷನ್ ಓಪನ್ ಮಾಡಿ ನೋಡಿದಾಗ ಕಂಪ್ನಿ ಯಾವ ಸ್ಕಿಲ್ಸ್ ಕೇಳ್ತಾ ಇದೆ ಅದೇ ಕೀವರ್ಡ್ಸನ್ನು ಯೂಸ್ ಮಾಡಿ. ಯಾಕಂತ ಕೇಳಿದಾಗ, ಬಿಕಾಸ್ ಮೆನಿ ಕಂಪ್ನೀಸ್ ಯೂಸ್ ATS ಅಂದರೆ ಅಪ್ಲಿಕೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ಸ್. ಸೊ ATS ಕೀವರ್ಡ್ ಮ್ಯಾಚ್ ಮಾಡಿದರೆ ಶಾರ್ಟ್ ಲಿಸ್ಟ್ ಆಗುತ್ತೆ. ಸೊ ಮೈಂಡಲ್ಲಿ ಇಟ್ಕೊಳ್ಳಿ, ರೆಸ್ಯೂಮೆ ಬರೆಯುವಾಗ ನೀವು ಜಾಬ್ ಬೆಗ್ಗರ್ ಆಗಬಾರ್ದು. ಯು ಆರ್ ಅ ವ್ಯಾಲ್ಯುಬಲ್ ಪ್ರೊವೈಡರ್ ಆಗಬೇಕು. ಕಂಪ್ನಿ ಪ್ರಾಬ್ಲಮ್ ಸಾಲ್ವ್ ಮಾಡುವ ಕ್ಯಾಂಡಿಡೇಟ್ ಅನ್ನುವಂಥದ್ದನ್ನು ನೀವು ಇಂಪ್ರೆಸ್ ಕೊಡಬೇಕು. ಸೊ ಕಾನ್ಫಿಡೆನ್ಸ್ನಲ್ಲಿ ರೆಸ್ಯೂಮೇಲಿ ಎದ್ದು ಕಾಣ್ತಾ ಇರಬೇಕು, ರಿಫ್ಲೆಕ್ಟ್ ಆಗ್ತಾ ಇರಬೇಕು. ಸೊ ಇವೆಲ್ಲ ಟಿಪ್ಸ್ಗಳು ನೀವು ಫಾಲೋ ಮಾಡಿ ಹೋದರೆ ಖಂಡಿತ ನಿಮ್ಮ ರೆಸ್ಯೂಮೆ ರಿಜೆಕ್ಟ್ ಆಗುವಲ್ಲಿ ಶಾರ್ಟ್ ಲಿಸ್ಟ್ ಆಗುತ್ತೆ. ಅಟ್ಲೀಸ್ಟ್ ಸ್ಕ್ರೀನಿಂಗ್ ಲೆವೆಲಲ್ಲಿ ನಿಮ್ಮನ್ನು ಅವರು ಸೆಲೆಕ್ಟ್ ಮಾಡ್ತಾರೆ. ಸೊ ಆವಾಗ ತಾನೇ ನಿಮಗೆ ಕಾಲ್ ಬರೋಕ್ಕೆ ಸಾಧ್ಯ ಆಗುತ್ತೆ. ಇನ್ನಷ್ಟು ಡೀಪಾಗಿ ನಿಮಗೆ ನೆಕ್ಸ್ಟ್ ವೀಡಿಯೋಲಿ ನಾನು ತಿಳಿಸ್ಕೊಡೋಕ್ಕೆ ಇಷ್ಟಪಡ್ತೀನಿ. ಥ್ಯಾಂಕ್ ಯು ಸೊ ಮಚ್.